ಗುರುಗಳೇ ತಿಳಿಸ್ತಾ ಇದ್ರಿ ವಿವಾಹ ವಿಳಂಬದ ಕುರಿತಂತೆ. ಇನ್ನು ಇತ್ತೀಚಿನ ದಿನಗಳಲ್ಲಿ ನಾವು ನೋಡ್ತಾ ಹೋಗೋದಾದ್ರೆ ಪ್ರೇಮ ವಿವಾಹಗಳು ಜಾಸ್ತಿ ಆಗ್ತಾ ಇದೆ. ಇನ್ನು ಪ್ರೇಮ ವಿವಾಹ ಅಂತ ಬಂದಾಗ ಮನೆಯವರು ಪೋಷಕರ ಬಳಿ ಅನುಮತಿಯನ್ನ ಕೇಳೋದಕ್ಕೆ ಅಂತ ಬರ್ತಾರೆ. ಸಾಕಷ್ಟು ಅಡೆತಡೆಗಳಾಗುತ್ತೆ. ಅದೆಷ್ಟೇ ಸಮಸ್ಯೆಗಳು ಎದುರಾದ್ರೂ ಕೂಡ ಅದೆಲ್ಲವನ್ನ ಮೀರಿ ಪ್ರೇಮ ವಿವಾಹ ಆಗ್ತಾರೆ. ಹಾಗಾಗಿ ಪ್ರೇಮ ವಿವಾಹ ಅನ್ನೋದು ಜಾತಕದಲ್ಲೇ ಇರುತ್ತಾ ಅಂತ ಹೇಳಿ? ಖಂಡಿತ. ಯಾಕಂತ ಹೇಳಿದ್ರೆ ಇವತ್ತು ಪ್ರೇಮ ವಿವಾಹದ ವಿಚಾರದಲ್ಲಿನೂ ಮ್ಯಾರೇಜ್ ಲೇಟ್ ಆಗಿರೋವಂಥದ್ದು ನಾವು ನೋಡ್ತಾ ಇದ್ದೀವಿ. ಮದುವೆ ವಿಚಾರದಲ್ಲಿ ಪ್ರಯತ್ನ ಮಾಡ್ತಾ ಇರ್ತಾರೆ, ತಂದೆ ತಾಯಿ ಒಪ್ಸೋಕ್ಕೆ ಲೇಟ್ ಆಗ್ತಾ ಇರುವಂಥದ್ದು ಘಟನೆಗಳು ನೋಡ್ತೀವಿ. ಮತ್ತು ಇನ್ನು ಕೆಲವು ಜಾತಕಗಳಲ್ಲಿ ಏನಾಗುತ್ತೆ ಅಂದರೆ ಪ್ರೇಮ ವೈಫಲ್ಯ ಆಗಿ ಮದುವೆನೇ ಆಗದಿರೋ ಇರುವಂಥದ್ದಿದೆ. ಯಾರೋ ಹಿಂದೆ ಇಷ್ಟಪಟ್ಟಿದ್ದ ಕಾಲೇಜ್ ಟೈಮಲ್ಲಿ, ಆದರೆ ನಾವು ತಂದೆ ತಾಯಿ ಒಪ್ಕೊಂಡಿರಲ್ಲ. ಇವತ್ತಿಗೂ ಮದುವೆ ಆಗದಿರ ಇರುವಂಥ ವ್ಯಕ್ತಿಗಳನ್ನು ನಾವು ನೋಡ್ತಾ ಇದ್ದೇವೆ. ಮಾನಸಿಕ ಖಿನ್ನತೆಗೆ ಹೋಗಿ ನೋಡಿ ನಾನು ಯಾರನ್ನೂ ಇಷ್ಟಪಟ್ಟಿದ್ದೆ, ನಾನು ಆಗಲೇ ಇಲ್ಲ ಮದುವೆ ಅಂತ ಇವತ್ತಿಗೂ ಇರುವಂಥ ವ್ಯಕ್ತಿಗಳು ನಾವು ನೋಡ್ತೀವಿ. ಇದಕ್ಕೆ ಕಾರಣ ಏನಪ್ಪ ಅಂತ ಹೇಳಿದ್ರೆ, ನೋಡಿ ಜಾತಕದಲ್ಲಿ ಈ ಥರ ಪ್ರೇಮ ವಿವಾಹದ ವಿಚಾರದಲ್ಲಿ ವಿಳಂಬ ಆಗ್ತಾ ಇದೆ ಮತ್ತು ಆಗದಿರನೇ ಹೋಗ್ತಾ ಇದೆ ಅನ್ನುವಂಥದ್ದು ಪ್ರೇಮ ವೈಫಲ್ಯಕ್ಕೆ ಕಾರಣ ಆಗುತ್ತೆ. ಆದರೆ ಕೆಲವರಿಗೆ ವಿವಾಹದ ವಿಚಾರದಲ್ಲಿ ಪ್ರೇಮ ವಿವಾಹನೇ ವಿಳಂಬ ಆಗುತ್ತೆ ಅನ್ನುವಂಥದ್ದನ್ನು ಹೇಳಬಹುದು. ಯಾರ ಜಾತಕದಲ್ಲಿ ಸಪ್ತಮಾಧಿಪತಿಯು ರವಿಯ ಜೊತೆ ಸಂಯೋಗ ಆಗಿದ್ದು ಬಾಧಕ ರಾಶಿಯಲ್ಲಿ ಏನಾದರೂ ಇದ್ರೇನೋ ತಂದೆಗೆ ವಿಚಾರದಲ್ಲಿ ಮದುವೆ ವಿಚಾರದಲ್ಲಿ ಒಪ್ಸಕ್ಕಾಗೋದಿಲ್ಲ. ಏನೇ ಪ್ರಯತ್ನ ಮಾಡಿ ತಂದೆ ಒಪ್ಕೊಳ್ಳೋಕ್ಕೆ ಹೋಗೋದಿಲ್ಲ. ಬೇಡವೇ ಬೇಡ, ನಮ್ಮ ಜಾತಿ ಅಲ್ವೇ ಅಲ್ಲ ಅನ್ನುವಂಥ ಮನಸ್ಥಿತಿಗೆ, ಅಥವಾ ಹುಡುಗ ಸರಿ ಇಲ್ಲ, ಒಂದೇ ಕ್ಯಾಸ್ಟ್ ಆಗಿರುತ್ತೆ, ಸಂಬಂಧದಲ್ಲಿ ಇರ್ತಾರೆ, ಆದರೂ ಒಪ್ಕೊಳ್ಳಲ್ಲ. ಯಾಕಂತೇಳಿ ಅವ್ರ ಜಾತಕದಲ್ಲಿ ಇರುತ್ತೆ ತಂದೆ ವಿರುದ್ಧವಾಗಿ ಮದುವೆ ವಿಚಾರದಲ್ಲಿ ಆಗುತ್ತೆ ಅನ್ನುವಂಥದ್ದು ಹೇಳುತ್ತೆ. ಆದರೆ ಅದು ಕೊನೆಯ ಮೂಮೆಂಟಲ್ಲಿ ಏನಾಗುತ್ತೆ, ಯೋಗ ಇದ್ದರೂ ಸಹ ತಂದೆ ಎಲ್ಲ ಸೇರಿ ಮದುವೆಯನ್ನು ಮಾಡೋದಿಲ್ಲ, ಎಲ್ಲೋ ಮಾಡ್ಕೊಬಂದ್ಬಿಡ್ತಾರೆ. ಮತ್ತು ಅದೇ ರೀತಿ ಏನಾದರೂ ಸಪ್ತಮ ಸ್ಥಾನಾಧಿಪತಿ ಚಂದ್ರನ ಜೊತೆ ಸಂಯೋಗವಾಗಿದ್ದು ಚಂದ್ರ ಏನಾದರೂ ಈ ಸಪ್ತಮಾಧಿಪತಿಯ ಜೊತೆ ಬಾಧಕ ರಾಶಿ ಅಥವಾ ನೀಚ ಸ್ಥಾನವಾಗಿದ್ದರೂ ತಾಯಿಯಿಂದ ಅಡ್ಡಿ ಆತಂಕಗಳು. ತಂದೆಗೇನೋ ಇಷ್ಟ, ಮಗ ಒಪ್ಕೊಂಡಿದ್ದೆ, ಯಾರನ್ನೋ ಇಷ್ಟಪಟ್ಟಿದ್ದಾನೆ, ಮಾಡಿಬಿಡೋಣ ಅಂತ. ಆದರೆ ತಾಯಿ ಒಪ್ಕೊಳ್ಳಲ್ಲ. ಇಲ್ಲ, ಆ ಹುಡುಗಿ ಬೇಡ, ನನಗೆ ಸೆಟ್ ಆಗಲ್ಲ, ಆ ಹುಡುಗಿ ಮಾತಾಡೋ ಶೈಲಿ ನನಗೆ ಸರಿ ಇಲ್ಲ, ನೀನು ಮಾಡಿಕೊಂಡ್ರೆ ನಾನು ಒಪ್ಕೊಳ್ಳಲ್ಲ. ಈ ಥರ ಡಿಸ್ಟರ್ಬೆನ್ಸ್ ಆಗ್ತಾ ಇರುತ್ತೆ. ವರ್ಷಾನುಗಟ್ಟಲೆ ತಳ್ತಾ ಇರ್ತಾರೆ. ಅಂದರೆ ಈ ಕಾಂಬಿನೇಷನ್ಸ್ ಆ ಥರ ಇರುತ್ತೆ. ಅದೇ ನೋಡಿ, ಈ ಸಪ್ತಮಾಧಿಪತಿ ಈ ರವಿ ಆಗ್ಬೋದು, ಚಂದ್ರ ಆಗ್ಬೋದು, ಏನಾದರೂ ಉಚ್ಚಸ್ಥಾನ ಅಥವಾ ಸ್ವಕ್ಷೇತ್ರಗಳಲ್ಲಿ ಶುಭ ಫಲಗಳನ್ನು ಕೊಡೋ ಇತ್ತು ಜಾತಕ ಅಂತ ಹೇಳಿದ್ರೆ ತಂದೆ ತಾಯಿ ಒಪ್ಪೇ ಮದುವೆಗೆ ಮುಂದೆ ಹೋಗ್ತಾರೆ ಅನ್ನೋಂಥದ್ದನ್ನು ಹೇಳಬಹುದು. ಅಕಸ್ಮಾತ್ ಸಪ್ತಮಾಧಿಪತಿಯು ನೀವು ಜಾತಕದಲ್ಲಿ ಕೆಲವು ಈ ರಾಹು ದಶೆ ನಡೆಯುವಂಥ ಸಂದರ್ಭದಲ್ಲಿ ನಾನು ಹೇಳ್ತಾ ಇರ್ತೇನೆ, ರಾಹು ಈ ಪ್ರೇಮ ವಿವಾಹಕ್ಕೆ ಪ್ರಚೋದನೆ ಕೊಡುವಂಥ ಛಾಯಾಗ್ರಹ ಆಗಿರುತ್ತೆ. ಯಾವಾಗ ರಾಹುಗೆ ಒಳಗಾಗಿದ್ದು ಬಾಧಕವಾಗಿ ಮತ್ತು ಏನಾದರೂ ಸಪ್ತಮ ಸ್ಥಾನದಲ್ಲಿ ಶುಕ್ರ ಚಂದ್ರನ ಸಂಯೋಗ ಆಗಿದ್ದರೆ, ಅಥವಾ ಲಗ್ನಾಧಿಪತಿ ಸಪ್ತಮದಲ್ಲಿರೋದಾಗಲಿ, ಸಪ್ತಮಾಧಿಪತಿ ಲಗ್ನದಲ್ಲಿ ಇರುವಂಥ ಕಾಂಬಿನೇಷನ್ಸ್ ನಿಮ್ಮದಾಗಿದ್ದರೆ 100ಕ್ಕೆ 90 ಭಾಗದಷ್ಟು ಪ್ರೇಮ ವಿವಾಹನೇ ಆಗುತ್ತೆ ಅನ್ನೋವಂಥದ್ದನ್ನು ಹೇಳುತ್ತೆ. ಆದರೆ ಆ ಗ್ರಹಗಳಿಗೆ ಶುಭ ಗ್ರಹಗಳ ದೃಷ್ಟಿ ಇರಬೇಕು, ವಿವಾಹಕಾರಕರ ದೃಷ್ಟಿ ಇರಬೇಕು. ಯಾವುದು ವಿವಾಹಕಾರಕರು? ನಾನು ಮನ್ಮನೆ ಮಾತನಾಡುವಾಗ ಹೇಳ್ತಾ ಇದ್ದೆ, ಯಾರ ಜಾತಕದಲ್ಲಿ ವಿವಾಹಕಾರಕರು ಬಲಹೀನನಾಗಿ ಏನಾದರೂ ಇತ್ತು ಅಂದರೆ ವಿವಾಹದ ವಿಚಾರದಲ್ಲಿ ಬಹಳ ತೊಂದರೆಗಳು ಅನುಭವಿಸುವಂಥದ್ದು ಇರುತ್ತೆ, ಇನ್ ಟೈಮ್ಗೆ ಆಗೋದಿಲ್ಲ ಅನ್ನುವಂಥದ್ದು. ಏನಾದರೂ ಪಿತೃಕಾರಕ ದೃಷ್ಟಿ ಚೆನ್ನಾಗಿರಬೇಕು, ಗುರುವಿನ ದೃಷ್ಟಿ ಇರಬೇಕು. ಅದಕ್ಕೆ ಗುರುಬಲ ಅಂತ ನಾವು ನೋಡೋದು. ಗುರು ದಶ ನಡೀತಾ ಇದೆಯಾ, ಗುರುಬಲ ಇದೆಯಾ, ಇದನ್ನೆಲ್ಲ ನಾವು ನೋಡ್ತೀವಿ. ಹಾಗಾಗಿ ಇವೆಲ್ಲ ಕರೆಕ್ಟಾಗಿ ಇತ್ತು ಅಂತ ಹೇಳಿದ್ರೆ ಪ್ರೇಮ ವಿವಾಹನೂ ಯಾವುದೇ ತೊಂದರೆ ಇಲ್ದಿರ ಸುಸೂಕ್ತವಾಗಿ ಆಗ್ಲಿಕ್ಕೆ ಸಾಧ್ಯ ಆಗುತ್ತೆ. ಇಲ್ಲ ಅಂತ ಹೇಳಿದ್ರೆ ಪ್ರೇಮ ವೈಫಲ್ಯ ಆಗುತ್ತೆ. ತಂದೆ ಒಪ್ಕೊಳ್ಳಲ್ಲ ಅಥವಾ ತಾಯಿ ಒಪ್ಕೊಳ್ಳಲ್ಲ, ಅಥವಾ ತಂದೆ ತಾಯಿ ಇಬ್ಬರೂ ಒಪ್ಕೊಳ್ಳಲ್ಲ, ಮದುವೆನೇ ಆಗದಿರುವಂಥ ಘಟನೆಗಳು ನಾವು ನೋಡ್ತಾ ಇದ್ದೀವಿ. ಇನ್ನೊಂದು ಹೆಜ್ಜೆ ಮುಂದೆ ಹೋಗ್ಬಿಡ್ತಾರೆ, ಅವ್ರಿಗೆ ಪ್ರೇಮ ವಿವಾಹ ಈ ಏಜಲ್ಲೇ ಆಗಬೇಕು ಅಂತ ಇರುತ್ತೆ. ಅವ್ರ ತಂದೆ ತಾಯಿನ ಮೀರಿ ಎಲ್ಲೋ ಒಂದು ಕಡೆ ಹೋಗಿ ಮದುವೆ ಮಾಡ್ಕೊಂಡ್ಬಂದ್ಬಿಡ್ತಾರೆ. ನಂತರ ಅವರು ಸರೋಗಿರುವಂಥ ಘಟನೆಗಳು ನಾವು ನೋಡ್ತಾ ಇದ್ದೀವಿ. ಸೊ ಅವ್ರ ಜಾತಕದಲ್ಲಿ ಇರುತ್ತೆ ಪ್ರೇಮ ವಿವಾಹ ಆಗುತ್ತೋ ಇಲ್ವೋ ಅಂತ. ಮತ್ತೆ ಆ ಪ್ರೇಮ ವಿವಾಹಕ್ಕೆ ಪ್ರಚೋದನೆ ಕೊಡುವಂಥ ಗ್ರಹಗಳು ಏನಾದರೂ ಸಪ್ತಮಾಧಿಪತಿ ಮತ್ತು ರಾಶ್ಯಾಧಿಪತಿಯ ಜೊತೆ ಏನಾದರೂ ಪರಿವರ್ತನೆ ಆಗಿದ್ರೇನೋ ಅವ್ರಿಗೆ ಪ್ರೇಮ ವಿವಾಹ ಆಗುತ್ತೆ ಅನ್ನೋಂಥದ್ದನ್ನು ಜ್ಯೋತಿಷ್ಯ ಶಾಸ್ತ್ರದಲ್ಲಿ ತಿಳ್ಕೊಳ್ಳೋದಕ್ಕೆ ಸಾಧ್ಯ ಇರುತ್ತೆ. ಸರಿ ಗುರುಗಳೇ, ಇನ್ನು ಸಾಕಷ್ಟು ಜನ ಹೆಣ್ಣು ಮಕ್ಕಳು ಒಂದು ರೀತಿ ಕನಸನ್ನ ಇಟ್ಕೊಂಡಿರ್ತಾರೆ, ತಾನು ಮದುವೆ ಆಗುವಂಥ ಹುಡುಗ ಇದೇ ರೀತಿ ಆಗಿರಬೇಕು ಅಥವಾ ತನ್ನನ್ನು ಚೆನ್ನಾಗಿ ನೋಡ್ಕೊಳ್ಬೇಕು ಅಂತ ಹೇಳಿ. ಹಾಗಾಗಿ ಕೆಲವೊಂದಿಷ್ಟು ಹರಕೆಗಳನ್ನು ಕೂಡ ಅವರು ಹೊತ್ತಿರ್ತಾರೆ, ಹರಕೆಗಳನ್ನು ಕಟ್ಟಿಕೊಂಡಿರ್ತಾರೆ. ಅದೇ ರೀತಿಯಾಗಿ ಅವರಿಗೆ ಮದುವೆಯೂ ಕೂಡ ಆಗತ್ತೆ, ಒಳ್ಳೆಯ ವೈವಾಹಿಕ ಜೀವನವನ್ನು ನಡೆಸ್ತಾ ಇರ್ತಾರೆ. ಆದರೆ ಆ ಹರಕೆಯನ್ನು ತೀರಿಸೋದಕ್ಕೆ ಮರ್ತಿರ್ತಾರೆ. ನಂತರದಲ್ಲಿ ಅವರಿಗೆ ಯಾವ ರೀತಿಯಾದಂಥ ಸಮಸ್ಯೆ ಎದುರಾಗಬಹುದು ಅಂತ ಬಹಳ ಜನ ಈ ಒಂದು ಹರಕೆಗಳನ್ನೇ ಇಟ್ಕೊಂಡಿರ್ತಾರೆ. ಈಗ ಮಗು ಆಗಲಿ, ಈ ಥರ ಗಂಡು ಮಗು ಅಥವಾ ಇನ್ನೇನೋ ಹರಕೆ ಇಟ್ಕೊಂಡಿರ್ತಾರೆ, ತಾಯಿನೇ ತಂದೆನೇ ಇಟ್ಕೊಂಡಿರ್ತಾರೆ. ಸೊ ಯಾವಾಗ ಅದು ತೀರಿಸಿಲ್ಲ ಅಂದ್ರೇನು ಅದು ಮದುವೆ ವಿಚಾರ ಆ ಹುಡುಗನಿಗೆ ಏಳಿಗೆ ಇರೋದಿಲ್ಲ, ಅಭಿವೃದ್ಧಿ ಇರೋದಿಲ್ಲ ಅನ್ನೋಂಥದ್ದೇನು ಹೇಳುತ್ತೆ. ಅಕಸ್ಮಾತ್ ಈಗ ಯಾವುದೋ ಒಂದು ಸೋದರ ಸಂಬಂಧದಲ್ಲೇ ಇರುತ್ತೆ, ಅಪ್ಪ ನಮ್ಮ ಅಣ್ಣನ ಮಗ ಬಹಳ ಬುದ್ಧಿವಂತ, ಒಳ್ಳೆ ಕೆಲಸದಲ್ಲಿದ್ದಾನೆ, ಅವನ ಜೊತೆನೇ ಮದುವೆ ಆಗಬೇಕು, ಅಥವಾ ನನ್ನ ಮಗನಿಗೆ ಅಥವಾ ಮಗಳಿಗೆ ಈ ಥರದ್ದೆಲ್ಲ ಭಾವನೆಗಳನ್ನು ಇಟ್ಕೊಂಡಿರ್ತಾರೆ.
ಮಾಡ್ಕೊಂಡಿರ್ತಾರೆ, ಏನೋ ಒಂದು ಅರ್ಕೆ ಇಟ್ಕೊಂಡ್ಬಿಟ್ಟಿರ್ತಾರೆ, ಮತ್ತು ಅದು ತೀರಿಸಲ್ಲ, ಮದುವೆ ಏನೋ ಆಗ್ಬಿಟ್ಟಿರುತ್ತೆ. ಆನಂತರ ಏನಾಗುತ್ತೆ, ಅವರಿಬ್ಬರ ವೈವಾಹಿಕ ಜೀವನ ಡಿಸ್ಟರ್ಬೆನ್ಸ್ ಆಗಿ ಬೇರೆ ಬೇರೆ ಆಗಿರುವಂಥ ಘಟನೆಗಳು ನಾವು ನೋಡ್ತಾ ಇದ್ದೀವಿ. ಸೊ ಈ ಕೆಲವೊಂದು ದೈವಶಾಪ, ಮನೆ ದೇವರಿಗೆ ಸಂಬಂಧಪಟ್ಟಂಥ ಪೂಜೆಗಳು ಸರಿಯಾಗಿ ಮಾಡಿಲ್ಲ ಅಂದ್ರೇನು ಒಂದು ಮನೆಯಲ್ಲಿ ಶುಭ ಕಾರ್ಯಗಳು ಆಗೋದಿಲ್ಲ ಅನ್ನೋಂಥದ್ದನ್ನು ಶಾಸ್ತ್ರದಲ್ಲಿ ಹೇಳುತ್ತೆ. ಮತ್ತು ಅದೇ ರೀತಿ ಘಟನೆಗಳನ್ನು ನಾವು ನೋಡ್ತಾ ಇದ್ದೀವಿ, ಸಮಸ್ಯೆಗಳನ್ನು ಎದುರಿಸ್ತಾ ಇರುವಂಥ ವ್ಯಕ್ತಿಗಳನ್ನ ನಾವು ನೋಡ್ತಾ ಇದ್ದೀವಿ. ಹಾಗಾಗಿ ಏನಾದರೂ ದೈವ ಶಾಪಕ್ಕೆ ಒಳಗಾಗಿದ್ರೇನು ಶುಭ ಕಾರ್ಯಗಳು ಆಗೋದಿಲ್ಲ, ಆದರೂ ನೆಮ್ಮದಿಯಾಗಿರೋದಿಲ್ಲ, ಬಿಟ್ಟು ಹೋಗುತ್ತೆ, ಸಮಸ್ಯೆಗಳು ಜಾಸ್ತಿ ಬರುತ್ತೆ ಅನ್ನುವಂಥದ್ದನ್ನು ಈ ಶಾಪಗಳು ಮತ್ತು ಕೆಲವೊಂದು ಅರಿಕೆಗಳ ವಿಚಾರಕ್ಕೆ ಸಂಬಂಧಪಟ್ಟಂಥದ್ರಲ್ಲಿನೂ ಡಿಸ್ಟರ್ಬೆನ್ಸ್ ಆಗಿರುವಂಥದ್ದು ನಾವು ನೋಡ್ತಾ ಇದ್ದೀವಮ್ಮ. ಓಕೆ ಗುರುಗಳೇ.